ಮುಖಾಂತರ ಸಿನಿಮಾ ಮತ್ತು ಚಿತ್ರತಂಡಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಒಂದು ಶುಭ ಹಾರೈಕೆ ಮಾಡಬೇಕು. ಹಾಗೂ ಹೀರೋ, ಹೀರೋಯಿನ್ನು ಮತ್ತು ಇಡೀ ಕೆರೆಬೇಟೆ ಚಿತ್ರತಂಡ ಮತ್ತು ನಿರ್ದೇಶಕರ ಕೈಚಳಕ, ಕ್ಯಾಮ್ರಾಮನ್ ಕೈಚಳಕ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಮಲೆನಾಡಿನ ದಿನನಿತ್ಯದ ಬದುಕು ಮತ್ತು ಅಲ್ಲಿನ ಸೊಬಗು ಮತ್ತು ಅಲ್ಲಿನ ಮಾತಿನ ಶೈಲಿ ಪ್ರತಿಯೊಂದು ಕೂಡ ಹೃದಯ ವಿದ್ರಾವಕವಾಗಿ, ಹೃದಯ ಮನಬಿಚ್ಚಿ ಮಾತಾಡೋ ಥರ ಏನೋ ನಮ್ಮ ಎದುರುಗಡೆ ಪ್ರತಿ ಸೀನ್ ಬಂದಾಗಲೂ ಸಹಿತ ನಮ್ಮ ಎದುರುಗಡೆ ನಿಜವಾಗ್ಲೂ ಕಣ್ಣು ಕಟ್ಟಿದ ಹಾಗೆ ಆ ಪ್ರತಿ ಸೀನ್ ಕೂಡ ನಮ್ಮ ಕಣ್ಮುಂದೆ ಬರೋ ಥರ ಸಿನಿಮಾದಲ್ಲಿ ಅನಿಸ್ತಿತ್ತು. ಮತ್ತು ನಾನು ಸಿನಿಮಾ ನೋಡಿದಂಥ ಅಂತರದಲ್ಲಿ ಪ್ರತಿ ಹಂತಕ್ಕೂ ಏನಾಗುತ್ತೆ ಅನ್ನೋ ಕೌತುಕ ಸಿನಿಮಾದಲ್ಲಿ ಕಾಡ್ತಾ ಇತ್ತು. ಖಂಡಿತವಾಗ್ಲೂ ನಾವು ಕನ್ನಡ ಅಭಿಮಾನಿನೇ. ಜೊತೆಯಲ್ಲಿ ಏನಪ್ಪ ಅಂತ ಹೇಳಿದರೆ ಇಂಥ ಸಿನಿಮಾಗಳು ಎಂದೂ ಕೂಡ ಸೋಲ್ಬಾರ್ದು. ಪ್ರತಿ ಪ್ರೇಕ್ಷಕನು ಥಿಯೇಟ್ರಿಗೆ ಬರೋದ್ರ ಮುಖಾಂತರ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು. ಜೊತೆಗೆ ಇಂಥ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು. ಇಂಥ ಪ್ರತಿಭೆಗಳು ಹೊಸದಾಗಿ ಗಟ್ಟಿಯಾಗಿ ಬೆಳಿಬೇಕು, ಇಂಡಸ್ಟ್ರಿಗೆ ನಿಲ್ಲಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಮತ್ತು ನಾನೊಬ್ಬ ಅಭಿಮಾನಿಯಾಗಿ ಕೆರೆಬೇಟೆ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಕೋರ್ತೇನೆ. ಜಾಸ್ತಿ ನಕರ ಮಾಡಿದ್ರೆ ನಿನ್ನೂ ಹೊಡೆದಾಕಿ ನಿನ್ನ ಅಪ್ಪನ್ನು ಹೊಡೆದಾಕ್ತೀನಿ. ನೀವು ಒಂದ್ಸಲ ನಾನು ಏನಪ್ಪ ನನಗೆ ಒಂದ್ಸಲ ನೋಡಿದ್ದೀನಿ, ಇನ್ನೂ ಶೋಕು ಕೂಡ ನಾನು ಹೋಗ್ತೀನಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲಮ್ನ. ಒಂದು ಟಿಪಿಕಲ್ ಮೂವಿ ಅಂತ ಇರಲ್ಲ. ಇಂಥ ಮೂವಿನ ನಾವು ಮಲಯಾಳಂ ಸ್ಟೋರಿಗಳು ನೋಡ್ತಿದ್ವಿ, ಲೈಕ್ ಕನ್ನಡದಲ್ಲಿ ತುಂಬ ಅಪರೂಪ ಬರ್ತಿತ್ತು. ಬಟ್ ಇದು ಒಂದು ಮೈಲಿಗಲ್ ಆಗುವಂತ ಹೇಳೋಕ್ಕಾಗಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಒಂದು ಡಿಸ್ಪ್ಲೇ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಬಿ ಜಿ ಎಮ್ ಇನ್ನೂ ಕಿವಿಲಿ ಗುಂಗುರ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರದಲ್ಲಿ ಹೇಗೆ ರಿಷಬ್ ಶೆಟ್ಟಿ ಅವರು ಕಂಬಳವನ್ನು ಮಾಡಿ ಹೇಗೆ ಜನಪ್ರಿಯ ಒಂದು ಎಲ್ಲರಿಗೂ ತೋರಿಸೋ ಥರ ಮಾಡಿದ್ರು, ಅದೇ ಥರ ನನ್ನ ಕೆರೆಬೇಟೆನ ಇವತ್ತು ಇಲ್ಲಿ ಬಂದು ನನ್ನ ಫ್ರೆಂಡ್ ಗುರು ಸರ್ ನೋಡಿದ್ದಾರೆ. ಸೊ ದಯವಿಟ್ಟು ನಾನು ಹೇಳಿದಪ್ಪ, ಯಾರು ನೋಡಿದ ಫಿಲಮ್ನ ದಯವಿಟ್ಟು ನೋಡಿ. ಟ್ವಿಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಮಣ್ಣಿನ ಸೊಬಗಿನ ಮೂವಿ ಅಂತ ಹೇಳಿದ್ರೆ ಅಣ್ಣ ಹೇಳ್ಬೇಕು ಅಂದರೆ ಫಸ್ಟ್ ಕಾಂತಾರ, ನೆಕ್ಸ್ಟ್ ಕಾಟೇರ, ಇದು ನೆಕ್ಸ್ಟ್ ಕೆರೆಬೇಟೆ ಮಲೆನಾಡು ಸೊಬಗಿನ ಮೂವಿ. ಇದು ಸೂಪರ್ ಆಗಿದೆ. ಎಲ್ಲರೂ ಬಂದು ಆರೈಸಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಪಿಕ್ಚರ್ ಇದೆ, ಉತ್ತರ ಕನ್ನಡದ ಇದೆ. ಮಲೆನಾಡದ ಸಂಪ್ರದಾಯ, ಆಚಾರ ವಿಚಾರ, ಅಲ್ಲಿಯ ಸೊಬಗು ಎಲ್ಲ ಸನ್ನಿವೇಶಗಳು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ರಾಜ್ಗುರು ನಿರ್ದೇಶಕರು ಒಂದು ಒಳ್ಳೆ ಪ್ರತಿಭೆ ಇದೆ ಅವರಲ್ಲಿ. ಆಮೇಲೆ ಇವರು ಹೀರೋ ಗೌರಿಶಂಕರ್ ಅವರು ಎ ಪಿಕ್ಚರಲ್ಲಿ ಉಪೇಂದ್ರ ಮಾಡಿದ್ರಲ್ಲ, ಆ ಥರ ಒಂದು ಆ್ಯಕ್ಟಿಂಗ್ ತೋರಿಸಿದ್ದಾರೆ. ಒಳ್ಳೆ ವರ್ಚಸ್ಸಿದೆ, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಡೈರೆಕ್ಟ್ರು ಅಷ್ಟೇ ಒಳ್ಳೆ ವರ್ಚಸ್ಸಿದೆ. ಪಿಕ್ಚರ್ ಚೆನ್ನಾಗಿದೆ, ಟೋಟಲಿ ನೋಡ್ಬೋದು. ಮಲೆನಾಡಿನ ಆಚಾರ ವಿಚಾರಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿದ್ದಾರೆ. ನೋಡೋ ಅಂತ ಒಳ್ಳೆ ಪ್ರಕೃತಿ ಇದೆ, ಒಳ್ಳೆ ಸೀನರಿ ಇದೆ, ಒಳ್ಳೆ ಫೋಟೋಗ್ರಫಿ ನೋಡ್ಬೋದು. ಫಿಲಮ್ ಚೆನ್ನಾಗಿದೆ, ಒಳ್ಳೆ ಊಟ ಇಲ್ಲ, ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ಮಸ್ಟ್ ವಾಚ್. ಒಳ್ಳೆ ಮೂವಿ, ಚೆನ್ನಾಗಿ ತೆಗೆದಿದ್ದಾರೆ. ಮಲೆನಾಡು ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ, ವಿಭಿನ್ನವಾಗಿ ತೆಗೆದಿದ್ದಾರೆ. ಅಂದರೆ ಕೆರೆಬೇಟೆ ಎಂದು ಒಂದು ಹಬ್ಬ ಇದ್ದಾಗೆ ಅದು ವರ್ಷಕ್ಕೊಮ್ಮೆ ಆಚರಣೆ ಮಾಡೋದು ತಿಳಿಸಿದ್ದಾರೆ. ಇಂಥ ಮೂವಿ ಅವಾಗ ಬರ್ತಿರಬೇಕು. ಅಂದರೆ ಸಂಸ್ಕೃತಿ ಬಗ್ಗೆ ತಿಳಿಸಿದಂಗೆ ಆಗುತ್ತೆ. ಮತ್ತು ಮನುಷ್ಯನಲ್ಲಿರುವ ಎಲ್ಲ ವಿಭಿನ್ನ ಪಾತ್ರವನ್ನು ತೋರಿಸಿದ್ದಾರೆ. ಒಂದು ವಿಭಿನ್ನ ಚಿತ್ರ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸ್ಟೋರಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಆಗಿದೆ. ಎಲ್ಲ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೋರಿ ಚೆನ್ನಾಗಿದೆ, ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಸೂಪರ್, ಮತ್ತು ಬಿ ಜಿ ಎಮ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಕನ್ನಡಕ್ಕೆ ಮತ್ತೊಂದು ಕಾಂತಾರ ಮುಂಗಾರು ಮಳೆ ಅಂತಲೇ ಹೇಳ್ಬೋದು. ಸಿನಿಮಾ ಇಂಥ ವಿಭಾಗದಲ್ಲಿ ಲೋ ಇದೆ, ಅಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಕನ್ನಡದ ಮನಮಂದಿಯೆಲ್ಲ ಬಂದು ಕೂತು ನೋಡುವಂಥ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಸಿನಿಮಾಗೆ. ಎಲ್ಲ ಆ್ಯಕ್ಟರ್ಗಳು ಸೂಪರ್ ಪರ್ಫಾರ್ಮ್ ಮಾಡಿದ್ದಾರೆ. ಕನ್ನಡದ ಒಂದು ಗೆಲುವಿನ ಚಿತ್ರ ಆಗ್ಬೋದು ಇದು. 100 ಡೇಸ್ ಗ್ಯಾರಂಟಿ, ಬ್ಲಾಕ್ ಬಸ್ಟರ್. ಕನ್ನಡ ಮೂವಿ ಎಲ್ಲ ಜನ ಬಂದು ಫ್ಯಾಮಿಲಿ ಸಮೇತ ನೋಡ್ಬೋದು. ಒಂದು ಅದ್ಭುತವಾದ ಪಿಕ್ಚರು, ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಜನ ಬಂದು ಥಿಯೇಟ್ರಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಬೋದು. ಸೂಪರಾಗಿ ಬಂದಿದೆ ಪಿಕ್ಚರ್. ಸೂಪರ್ ಆಗಿದೆ, ಖಂಡಿತ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಯಾವುದೇ ರೀತಿ ರೈಟಿಂಗ್ ಟೆಸ್ಟ್ ಆ ಥರ ಏನೂ ಇಲ್ಲ. ಒಂದು ಎಮೋಷನ್ ಇದೆ ಫಿಲಮಲ್ಲಿ. ಕ್ಲೈಮ್ಯಾಕ್ಸಲ್ಲಿ ಆ ಎಮೋಷನ್ ಜನರಿಗೆ ಗ್ಯಾರಂಟಿ ಇದು ಮುಟ್ಟದ ಆ ಎಮೋಷನ್ನು. ಲೈಟಾಗಿ ಆ ಡ್ರಾಪ್ ಕಣ್ಣೀರು ಬಂದೇ ಬರುತ್ತೆ. ಹೀರೋ ಇದೆಲ್ಲ ನೋಡಿ. ಆಮೇಲೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಕೆರೆಬೇಟೆ ಸೂಪರ್ ಆಗಿದೆ. ಸಮಾಜದಲ್ಲಿ ಬಹಳಷ್ಟು ಚಿತ್ರಕಥೆಗಳು ಬೇರೆ ಬೇರೆನೇ ಒಂದು ದಾರಿಯನ್ನು ಹಿಡಿದಿರ್ತವೆ. ರೌಡಿಸಮ್ ಆಗಿರ್ಬೋದು, ಅಥವಾ ಎಂಜಾಯ್ಮೆಂಟ್ ಆಗಿರ್ಬೋದು, ಡಿಟೆಕ್ಟಿವ್ ಆಗಿರ್ಬೋದು. ಆದರೆ ಬಹಳಷ್ಟು ಜೀವನದಲ್ಲಿ ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಎಲೆಮರೆಕಾಯಿಗೆ ಎಷ್ಟೋ ಪ್ರೀತಿಗಳೆಲ್ಲ ಹೋಗ್ಬಿಟ್ಟಿದ್ದಾವೆ.
ಮೊದಲನೇ ಸಿನಿಮಾ. ಬಹಳಷ್ಟು ಕನಸುಗಳನ್ನು ಹೊತ್ತಿರ್ತಾರೆ, ಕಷ್ಟಗಳನ್ನು ಪಟ್ಟಿರ್ತಾರೆ, ಆ ನೋವುಗಳಲ್ಲೇ ಕಾಲ ಕಳೆದಿರ್ತಾರೆ. ಎಲ್ಲರೂ ನೋಡಬೇಕಾದಂಥದ್ದು. ಅದ್ಭುತವಾಗಿದೆ, ಎಲ್ಲರ ನಟನೆ ಅದ್ಭುತವಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ವರ್ಕು ತುಂಬ ಚೆನ್ನಾಗಿದೆ. ಒಂದು ಹಳ್ಳಿ ಸೊಗಡ ಚಿತ್ರವನ್ನು ಎಲ್ಲ ಒಂದು ರಾಜ್ಯದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ಚಿತ್ರತಂಡ ಎಲ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್.